ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ವಿಧಾನಸಭೆಗೆ ಕೇಸರಿ ಶಾಲು ಧರಿಸಿ ಬಂದ ಬಿಜೆಪಿ ನಾಯಕರು. ಕೈ ಶಾಸಕ ರವಿ ಗಾಣಿಗಾಗೆ ಕೇಸರಿ ಶಾಲು ಹಾಕಿದ ಮುನಿರತ್ನ, ನಾವು ಹಿಂದೂಗಳು ಹಾಕಿಕೊಳ್ತೇವೆ, ಅದಕ್ಕೇನು ಅಂತ ಟಾಂಟ್. ಮಂಗಳೂರು ಝೆರೋಸಾ ಶಾಲೆಯಲ್ಲಿ ಶಿಕ್ಷಕಿಯಿಂದ ಹಿಂದೂ ಧರ್ಮಕ್ಕೆ ಅವಹೇಳನ. 7ನೇ ತರಗತಿ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅಮಾನತು. ಶಾಲೆಯ ಆಡಳಿತ ಮಂಡಳಿಯಿಂದ ಆದೇಶ. ರಾಜ್ಯದಲ್ಲಿ ಭ್ರೂಣ ಹತ್ಯೆ ಕೇಸ್ ತನಿಖೆ ಮುಕ್ತಾಯಗೊಳಿಸಿದ ಸಿಐಡಿ. ಭ್ರೂಣ ಪತ್ತೆಗೆ ಬಳಸಿದ್ದ ಯಂತ್ರಗಳು ತಂದಿದ್ದು ಎಲ್ಲಿಂದ ಅನ್ನೋದೇ ನಿಗೂಢ. ಇನ್ನೊಂದು ವಾರದಲ್ಲಿ ಆರೋಗ್ಯ ಇಲಾಖೆಗೆ ಅಂತಿಮ ವರದಿ ಸಲ್ಲಿಕೆ. ದೂರುದಾರರಿಗೆ ಒಂದು ಎಫ್ಐಆರ್, ಕೋರ್ಟ್ಗೆ ಮತ್ತೊಂದು ಎಫ್ಐಆರ್. ವಿಚಾರಣೆ ವೇಳೆ ಬಯಲಾಯಿತು ಆರಕ್ಷಕರ ಕಳ್ಳ ಪೊಲೀಸ್ ಆಟ. ಆರೋಪಿಯನ್ನ ರಕ್ಷಿಸಲು ಎಫ್ಐಆರ್ ತಿದ್ದಿದ್ರ ಪೊಲೀಸರು. ತನಿಖೆಗೆ ಆದೇಶಿಸಿದ ಕಮಿಷನರ್ ದಯಾನಂದ್. ಬಿಹಾರ ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿಎಂ ನಿತೀಶ್ ಕುಮಾರ್. ವೋಟಿಂಗು ಮುನ್ನ ಸದನದಿಂದ ಹೊರನಡೆದ ಆರ್ಜೆಡಿ ಸದಸ್ಯರು. 129 ವೋಟ್ ಪಡೆದು ಬಹುಮತ ಸಾಬೀತುಪಡಿಸಿದ ನಿತೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.